ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ರೆಸಾರ್ಟ್ನಿಂದ ಬೆಂಗಳೂರಿಗೆ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ. ರೆಸಾರ್ಟ್ನಿಂದ ಬೇರೆ ಕಡೆಗೆ ಅಂದ್ರೆ ಬೆಂಗಳೂರಿಗೆ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಕೂಡ ಆಗ್ತಾ ಇದೆ. ರಾಮನಗರ ತಾಲೂಕಿನ ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಈಗ ಪ್ರಸ್ತುತವಾಗಿದ್ದಾರೆ. ಈ ಒಂದು ರೆಸಾರ್ಟ್ನ 12 ರೂಮ್ಗಳಲ್ಲಿ ತಂಗಿದ್ದಾರೆ ಸ್ಪರ್ಧಿಗಳು. ಸದ್ಯ ಬೆಳಗಿನ ಉಪಹಾರವನ್ನು ಸೇವಿಸಿ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಮಧ್ಯಾಹ್ನದ ನಂತರವಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ಅಲ್ಲೇ ಇರ್ತಾರಾ? ಬಹಳಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಏನು ಮುಂದಿನ ನಡೆ ಏನು ಅನ್ನೋದೇ ಈಗ ಕ್ವಶನ್ ಮಾರ್ಕ್ ಆಗಿ ಇದೆ. ಸೊ ನ್ಯಾಯಾಲಯದ ತೀರ್ಪು ಯಾವ ರೀತಿ ಆಗಿರುತ್ತೆ, ಏನಾದರೂ ಕಾಲಾವಕಾಶವನ್ನ ಕೂಡ ಕೊಡಬಹುದಾ ಹೋಗ್ಲಿ ಜಾಲಿವುಡ್ ಸ್ಟುಡಿಯೋಗೆ, ಆನಂತರವಾಗಿ ಇಲ್ಲಿಂದ ಶಿಫ್ಟ್ ಮಾಡಲಾಗತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಸೊ ಆ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಕೂಡ ಸಿಗ್ತಾ ಹೋಗುತ್ತೆ. ಆದರೆ ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಇವತ್ತು ಆದರೂ ಆಗಬಹುದು, ನಾಳೆ ಆಗಬಹುದು, ಅಥವಾ ನಾಳಿದ್ದು, ಅಥವಾ ಒಂದು ವಾರ ಆಗತ್ತಾ ಗೊತ್ತಿಲ್ಲ. ಏನಾಗಬಹುದು ಅನ್ನೋದು ಗೊತ್ತಿಲ್ಲ. ಈಗ ಅವ್ರಿಗೂ ಕೂಡ ಪ್ರಶ್ನೆ ಆಗೇ ಇದೆ. ಮ್ಯಾನೇಜ್ಮೆಂಟ್ ಏನಿದೆ, ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ ಏನಿದೆ, ಜಾಲಿವುಡ್ ಸ್ಟುಡಿಯೋಸು ಕೂಡ ಈಗಾಗಲೇ DC ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಬಹಳಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ತೊಂದರೆ ಆಗುತ್ತೆ, ಇವಾಗ ತೊಂದರೆ ಆಗುತ್ತೆ ಅಂತ ಹೇಳಿ ಇವ್ರಿಗೆ ಅನಿಸ್ತಾ ಇದೆ. ಮೊದಲೇ ಒಂದು ಸ್ವಲ್ಪ ನೋಟಿಸ್ಗೆ ಅವರು ಉತ್ತರವನ್ನು ಕೊಟ್ಟಿದ್ರೆ ಅಥವಾ ತಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡಿದ್ರೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಕೂಡ ಜಾಲಿವುಡ್ ಸ್ಟುಡಿಯೋಸ್ ಅನುಭವಿಸ್ತಾ ಇರಲಿಲ್ಲ. ಮೊದಲೇ ಏನು ಏಕದಮ್ ಯಾರು ಕೂಡ ಬರೋದಿಲ್ಲ, ಏಕದಮ್ ಯಾರು ಕೂಡ ಬಂದು ಸೀಲ ಹಾಕಿ ಹೋಗೋಲ್ಲ. ಅಕಸ್ಮಾತ್ ಹಂಗೆ ಸೀಲ ಹಾಕಿದ್ರು ಕಾನೂನು ಪ್ರಕಾರವಾಗಿ ಅವರು ಹೋರಾಟವನ್ನ ಮಾಡಬಹುದು. ಹಂಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಕಾನೂನಿನಲ್ಲಿ ಆ ಥರ ಏಕದಮ್ ಬಂದು ಸೀಲ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನೋಟಿಸ್ ಕೊಡ್ತಾರೆ. ಫಸ್ಟ್ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಆನ್ಸರ್ ಮಾಡಿಲ್ಲ, ಉತ್ತರವನ್ನು ಕೊಟ್ಟಿಲ್ಲ ಅವರು ಅಂತಂದರೆ ಆನಂತರವಾಗಿ ಅದು ಒಂದ್ಸಲ ಅಲ್ಲ 2 ಬಾರಿ ಅವ್ರಿಗೆ ನೋಟಿಸನ್ನು ಕೂಡ ಕೊಡಲಾಗಿದೆ. ಬಟ್ ಅವರು ಆ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದೇ ಇರುವಂತಹ ಕಾರಣವಾಗಿ ತಹಶೀಲ್ದಾರ್ ಮತ್ತು ಪೊಲೀಸರು ಬಂದು ನೋಡಿ ಸೀಲ್ ಹಾಕಿ ಹೋಗ್ತಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಏನಿದ್ದಾರೆ ಎಲ್ಲರನ್ನೂ ಕೂಡ, ಅಥವಾ ಅಲ್ಲಿದ್ದಂತಹ ಕಂಟೆಸ್ಟೆಂಟ್ ಏನಿದ್ದಾರೆ, ಸ್ಪರ್ಧಿಗಳು ಏನಿದ್ದಾರೆ ಎಲ್ಲರನ್ನೂ ಕೂಡ ಆಚೆ ಕಳಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಸೊ ಈಗ ಅವರನ್ನ ಈಗಲ್ಟನ್ ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈಗ ಏನು ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ, ಈ ಒಂದು ಪರಿಸ್ಥಿತಿಗೆ ಯಾವ ರೀತಿಯಾಗಿ ಸೊಲ್ಯೂಷನನ್ನು ಕಂಡುಕೊಳ್ಬೇಕು, ನಾವು ಏನು ಮಾಡಬೇಕು, ಸಮಸ್ಯೆ ಇವತ್ತೇ ಬಗೆಹರಿಯುತ್ತಾ, ನಾಳೆ ಬಗೆಹರಿಯುತ್ತಾ, ಅಥವಾ ಎಷ್ಟು ದಿನ ಟೈಮ್ ತಗೊಳುತ್ತೆ ನೋಡಿ. ಬಿಗ್ ಬಾಸ್ನ ಇತಿಹಾಸದಲ್ಲಿ ಇಷ್ಟು ವರ್ಷಗಳ ಕಾಲ 12 ಸೀಸನನ್ನು ಕೂಡ ಈಗಾಗಲೇ 12 ಸೀಸನ್ನಲ್ಲಿ 2 ಅಷ್ಟೇ ಈಗ ವಾರ ಕಳೀತಷ್ಟೇ. 2ನೇ ವಾರಕ್ಕೆ ನೋಡಿ ಹಿಂಗಾಗೋಯ್ತು ಘಟನೆ. ಇಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಘಟನೆಗಳಾಗಿರಲಿಲ್ಲ. ಹೌದು, ಬಿಗ್ ಬಾಸ್ ಸೀಸನ್ನಲ್ಲಿ ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಾ ಇತ್ತು, ಬಟ್ ಈ ಮಟ್ಟಕ್ಕೆ ದೊಡ್ಡದಾಗಿ ಆಗಿರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಎಸ್ ಸುಷ್ಮಿತಾ, ಏನಾಗ್ತಾ ಇದೆ ಪ್ರಸ್ತುತವಾಗಿ ಈಗ ಆ ಒಂದು ಸ್ಥಳದಲ್ಲಿ, ಏನಾಗ್ತಾ ಇದೆ, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಎಸ್ ಕುಸುಮ, ಬಿಗ್ ಬಾಸ್ ಆರಂಭವಾದ 2 ವಾರಕ್ಕೆ ಬಿಗ್ ಬಾಸ್ ಮಂದಿಗೆ ಶಾಕ್ ಎದುರಾಗಿರುವಂಥದ್ದು. ಈಗಾಗಲೇ ನಿನ್ನೆ ಜಾಲಿವುಡ್ನ ರೆಸಾರ್ಟ್ ಏನಿದೆ ಅದಕ್ಕೆ ಬೀಗ ಜಡಿಲಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಇದೀಗ ಈಗಲ್ಟನ್ ರೆಸಾರ್ಟ್ಗೆ ತಂದು ಇರಿಸಿರುವಂಥದ್ದು. ಸದ್ಯ ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಕೇವಲವಾಗಿ 24 ಗಂಟೆಗಳು ಮಾತ್ರ ಈ ಒಂದು ರೆಸಾರ್ಟನ್ನು ಬುಕ್ಕಿಂಗ್ ಮಾಡಲಾಗಿದೆ. ಯಾಕಂದರೆ ಒಂದು ಕಡೆಯಾಗಿ ಮಧ್ಯಾಹ್ನ ಹೈಕೋರ್ಟ್ ಆದೇಶ ಕೂಡ ಹೊರಬೀಳುತ್ತೆ, ತನಿಖೆ ಕೂಡ ಆಗುತ್ತೆ, ಜೊತೆಗೆ ವಿಚಾರಣೆ ಕೂಡ ನಡೆಯೋದ್ರಿಂದ ಎಲ್ಲೊಂದು ಕಡೆ ಹೈಕೋರ್ಟ್ನ ನಿರ್ಧಾರ ಏನಿದೆ ಅನ್ನೋದ್ರ ಮೇಲೆ ಇದೀಗ ಬಿಗ್ ಬಾಸ್ ಮನೆ ಮಂದಿಯ ಭವಿಷ್ಯ ನಿರ್ಧಾರವಾಗಿರುವಂಥದ್ದು. ಹಾಗಾಗಿ 24 ಗಂಟೆಗಳಿಗೆ ಮಾತ್ರ ಈ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡಲಾಗಿದೆ. ಅದಾದ ಬಳಿಕ ಹೈಕೋರ್ಟ್ ಯಾವ ರೀತಿ ತೀರ್ಪನ್ನ ತಗೊಳುತ್ತೆ, ಜೊತೆಗೆ ಈಗಾಗಲೇ ಜಾಲಿವುಡ್ನ ಒಂದಷ್ಟು ಮ್ಯಾನೇಜ್ಮೆಂಟ್ ಏನಿದೆ ಆ ಮ್ಯಾನೇಜ್ಮೆಂಟ್ ಕೂಡ DCಗೂ ಕೂಡ ಒಂದಷ್ಟು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಇದು ನಮ್ಮ ರೆಸಾರ್ಟ್ನ ಒಂದಷ್ಟು ಏನು ತೊಂದರೆಗಳಾಗಿರ್ಬೋದು, ಅಥವಾ ನಾವು ನಿಯಮವನ್ನ ಪಾಲನೆ ಮಾಡದೇ ಇರ್ಬೋದು, ಆದರೆ ಇಲ್ಲಿರುವಂತಹ ಬಿಗ್ ಬಾಸ್ಸಿಗೂ ಇದಕ್ಕೂ ಕೂಡ ಯಾವುದೇ ರೀತಿ ಸಂಬಂಧವಿಲ್ಲ. ಏನೇ ಇದ್ರೂ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಏನು ಅದನ್ನ ಸರಿಪಡಿಸ್ಕೊಳ್ತೀವಿ ಅನ್ನುವಂಥದ್ದನ್ನ DC ಅವರಿಗೂ ಕೂಡ ಒಂದು ಕಡೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಾಗಿ ಇದಕ್ಕೆ ಸರ್ಕಾರ ಜೊತೆಗೆ DKC ಕೂಡ ಬೆಂಬಲವನ್ನ ಸೂಚಿಸ್ತಾ ಇರುವಂಥದ್ದು. ಅಂದ್ರೆ ರಿಯಾಲಿಟಿ ಶೋ ಎಷ್ಟು ನಮಗೆ ಬೇರೆ ಶೋಗಳು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ರಿಯಾಲಿಟಿ ಶೋ ಈ ಒಂದು ಬಿಗ್ ಬಾಸ್ ಕೂಡ ಜನ ತುಂಬಾ ನೋಡ್ತಾರೆ. ಹಾಗಾಗಿ ಬಿಗ್ ಬಾಸ್ಗೂ ಕೂಡ
ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದನ್ನ ಸ್ವತಃ DK ಅವರೇ ಮಾತನಾಡ್ತಾ ಇರುವಂಥದ್ದು. ಒಂದು ಕಡೆಯಾಗಿ ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದ ಬಳಿಕ ಏನಾಗತ್ತೆ ಅನ್ನೋದ್ರ ಮೇಲೆ ಈಗ ನಿರ್ಧಾರ ತೆಗೆದುಕೊಳ್ಳಾಗತ್ತೆ. ಅಕಸ್ಮಾತ್ ಏನಾದರೂ ಮುಂದಕ್ಕೆ ಹೋದ್ರೆ ಇಲ್ಲಿರುವಂತಹ ಒಂದಷ್ಟು 17 ಸ್ಪರ್ಧಿಗಳೇನಿದ್ದಾರೆ ಆ 17 ಸ್ಪರ್ಧಿಗಳನ್ನ ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗತ್ತೆ ಅನ್ನುವಂಥದ್ದು ಈಗ ಪವರ್ ಟಿವಿಗೆ ಲಭ್ಯವಾಗ್ತಾ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಬಿಗ್ ಬಾಸ್ ಓಪನ್ ಮಾಡಬಹುದು, ಸ್ಪರ್ಧಿಗಳನ್ನ ಜಾಲಿವುಡ್ ರೆಸಾರ್ಟ್ಗೆ ಕಳಿಸಬಹುದು ಅನ್ನುವಂತಹ ನಿರ್ಧಾರಗಳನ್ನ ಏನಾದರೂ ಕೈಗೊಂಡ್ರೆ ಇಲ್ಲಿರುವಂತಹ 17 ಸ್ಪರ್ಧಿಗಳು ಕೂಡ ಸೀದಾ ಬಿಗ್ ಬಾಸ್ ಎಲ್ಲಿ ನಡೀತಾ ಇದ್ದಂತಹ ರೆಸಾರ್ಟ್ ಏನಿದೆ ಅದೇ ಒಂದು ಸ್ಟುಡಿಯೋಗೆ 17 ಮಂದಿ ಜೊತೆಗೆ ಬಿಗ್ ಬಾಸ್ ಅನ್ನ ನಡೆಸುವಂತಹ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಸೇರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಹೈಕೋರ್ಟ್ನ ತೀರ್ಪು ಏನು ಕೊಡುತ್ತೆ ಅನ್ನೋದ್ರ ಮೇಲೆ ಈಗ ಭವಿಷ್ಯ ನಿರ್ಧಾರವಾಗಿರುವಂಥದ್ದು. ಸತತವಾಗಿ ಎಲ್ಲರೂ ಕೂಡ ಅಂದರೆ ಸಾಕಷ್ಟು ಜನ ಥಿಂಕ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಆರಂಭ ಆದಾಗಲೇ ಸುದೀಪ್ ಅವರು ಕೂಡ ಹೇಳ್ತಾ ಇದ್ರು, ಪ್ರತಿ ಬಾರಿ ಬಿಗ್ ಬಾಸ್ಗಿಂತ ಸೀಸನ್ 12 ತುಂಬ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ, ಸಾಕಷ್ಟು ಟ್ವಿಸ್ಟ್ ಇರುತ್ತೆ ಅಂತ. ಆದರೆ ನಿಜಕ್ಕೂ ಯಾರಿಗೂ ಗೊತ್ತಿರಲಿಲ್ಲ. ಸ್ಟಾರ್ಟ್ ಆದಂತಹ 2ನೇ ವಾರಕ್ಕೆ ಸರ್ಕಾರ ಜೊತೆಗೆ ವಾಯು ನಿಯಂತ್ರಣ ಮಂಡಳಿ ಆಗಿರ್ಬೋದು ಅಥವಾ ಜಲ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಈ ಮಟ್ಟಿಗೆ ಶಾಕ್ ಕೊಡುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗಾಗಲೇ ನಿಯಮ ಉಲ್ಲಂಘನೆ ಜೊತೆಗೆ 2-3 ಬಾರಿ ನೋಟಿಸ್ಗಳನ್ನ ಕೊಟ್ಟರು ಕೂಡ ಈ ರೀತಿ ಉಲ್ಲಂಘನೆ ಮಾಡಿರೋದ್ರಿಂದ ಈಗ ಬಿಗ್ ಬಾಸ್ ಮಂದಿಗೆ ಸಂಕಷ್ಟ ಎದುರಾಗಿದೆ. ಈಗ ಹೈಕೋರ್ಟ್ ತೀರ್ಪು ಏನ್ ಬರುತ್ತೆ, ಜೊತೆಗೆ ಸರ್ಕಾರದ ಒಂದಷ್ಟು ನಿಲುವುಗಳು ಏನಿದೆ, DC ಅವರ ನಿಲುವೇನಿದೆ, ಎಲ್ಲವೂ ಕೂಡ ಅಂತಿಮವಾಗಿ ತೀರ್ಪು ಬಂದ ಬಳಿಕ ಗೊತ್ತಾಗುತ್ತೆ. ಕುಸುಮ, ಥ್ಯಾಂಕ್ ಯು ವರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ.